ನಂದು ಒಂದು ಉದ್ದೇಶ ಇತ್ತು ನೋಡಿ. ನಮ್ಮ ಬದುಕಿಗೆ ಬಹಳ ಉಪಕಾರ ಮಾಡಿದವ್ರನ್ನ ನಾನು ಸಾಹಿತ್ಯವನ್ನು ಬಿಡೋಣ, ಅದು ಕಾದಂಬರಿ ಆಗುತ್ತೋ ಕಾದಂಬರಿ ಅಲ್ವೋ, ಅಲ್ಲಿ ಸಾಮಾನ್ಯರ ಬದುಕನ್ನು ಹೇಳ್ತೀನೋ ಅಸಾಮಾನ್ಯರ ಬದುಕನ್ನು ಹೇಳ್ತೀನೋ ಅದು ಮುಖ್ಯ ಅಲ್ಲ. ಆದರೆ ನಮ್ಮ ಬದುಕು ಇವತ್ತು ಹೀಗಿದೆ ಅಂತಾದರೆ ಇದಕ್ಕೆ ಉಪಕರಿಸಿದಂತಹ ಚೈತನ್ಯಗಳೇನಿದಾವೋ, ಅದು ಬ್ರಿಟಿಷ್ ಇರ್ಬೋದು, ಭಾರತೀಯರಿರ್ಬೋದು, ಅವ್ರು ಯಾರೇ ಇರ್ಬೋದು, ಆ ಚೈತನ್ಯಗಳನ್ನು ನಾವು ಆಗಾಗ ಸ್ಮರಿಸ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಬೇಕು. ನಮ್ಗೆ ಗೊತ್ತಾಗಬೇಕು, ನಮ್ಮ ಮುಂದಿನ ಜನಾಂಗಕ್ಕೆ ನಾವು ಹೇಳಬೇಕು. ಇವತ್ತು ನಾನು ನಿಮಗೆ ಬರಲಿಕ್ಕೆ ತೊಂದರೆ ಆಗುತ್ತೆ ಅಂದರೆ ನಾನು ಲೊಕೇಶನ್ ಕಳಿಸ್ದೆ ಇಲ್ಲಿಂದ. ಅದೇ ಹಿಂದೆ ಬೆಂಗಳೂರಲ್ಲಿ ನಮಗೆ ಅನುಭವ ಇದೆ. ನಾವು ಬೆಂಗಳೂರಲ್ಲಿ ಊರಿಂದ ಬಂದು ಯಾರೋ ಒಂದು 10 ಜನಕ್ಕೆ ಇನ್ವಿಟೇಷನ್ ಕೊಡಬೇಕು ಏನೋ ಅಂತಂದರೆ ಒಂದೊಂದು ಮನೆ ಹುಡ್ಕೋದಕ್ಕೆ ಒಂದೊಂದು ದಿನ ಆಗ್ತಿತ್ತು. ಆ 6ನೇ ಕ್ರಾಸು, ಇನ್ನೊಂದು ಫೇಸು, ಆ ಫೇಸು, ಈ ಫೇಸು ಯಾವುದ್ಯಾವುದೋ ಮಿಕ್ಸ್ ಆಗಿ ಈ ಎಲ್ಲ ಒಂಥರ ಅಧ್ವಾನ ಆಗ್ಬಿಡೋದು. ಇವತ್ತು ಲೊಕೇಶನ್ ಕೊಟ್ಟರೆ ನೀವು ಕ್ಲೀನಾಗಿ ಬರ್ತೀರಿ, ಏನೂ ಇದಿಲ್ಲದೇ ಬಂದುಬಿಡ್ತೀರಿ. ಏನು ಅಮ್ಮಮ್ಮ ಅಂದರೆ ಒಂದು 10-15 ಮೀಟ್ರ್ ಆಚೆಗೆ ನಿಲ್ಲಿಸ್ಬೋದು, ಈಚೆಗೆ ನಿಲ್ಲಿಸ್ಬೋದು, ಇಲ್ಲಿ ತನಕ ಬರ್ತೀರಿ. ಹಾಗೆ ಉಪಗ್ರಹಗಳಿದ್ದಾವೆ, ಆ ಉಪಗ್ರಹಗಳ ಮೂಲಕ ನಮ್ಮ ಮೊಬೈಲಿಗೆ ಬಂದುಬಿಡುತ್ತೆ, ಮೊಬೈಲಿಂದ ಬರುತ್ತೆ. ಅಷ್ಟೇನಾ? ಅಷ್ಟೇ ಅಲ್ಲ. ಈ ಜಾಗದ ಅಕ್ಷಾಂಶ ಮತ್ತು ರೇಖಾಂಶಗಳ ಒಂದು ಟ್ಯಾಗ್ ಇರೋದರಿಂದ ಆ ಉಪಗ್ರಹಗಳು ಈ ಜಾಗಕ್ಕೆ ಬೇಕಾಗಿರುವಂಥ ಸಿಗ್ನಲನ್ನೇ ಟ್ಯಾಗ್ ಮಾಡಿ ಕೊಡೋದ್ರಿಂದ ನಿಮಗೆ ಈ ಜಾಗ ನೀವೆಲ್ಲಿದ್ದರೂ ಅಲ್ಲಿಗೆ ಈ ಜಾಗದನ್ನೇ ಕೊಡುತ್ತೆ. ಅದಕ್ಕೆ ಕಾರಣ ಏನು ಅಂದರೆ ಈ ಅಕ್ಷಾಂಶ ರೇಖಾಂಶಗಳು. ಈ ಅಕ್ಷಾಂಶ ರೇಖಾಂಶಗಳು ಅಂದರೆ ಆ ಕಾಲದಲ್ಲಿ ಫಿಸಿಕಲ್ ಕನ್ಯಾಕುಮಾರಿಯಿಂದ ಟಿಬೇಟಿನ ಆಚೆಯವರೆಗೂ ಅವರು ಚೈನ್ಗಳನ್ನು ಎಳ್ಕೊಂಡು ಸರ್ವೆ ಮಾಡಿದರು. ಎಂಥ ದೊಡ್ಡ ಕೆಲಸ. ಬ್ರಿಟಿಷರು ನಮಗೆ 100 ಅಪಕಾರಗಳನ್ನು ಮಾಡಿರ್ಬೋದು, ಆದರೆ ಇದು ಒಂದು ಉಪಕಾರ ಸಾಕು ಕಣ್ರಿ. ನಾವಿವತ್ತು ಒಂದು ಡ್ಯಾಮ್ ಶರಾವತಿಯಿಂದ ಇಲ್ಲಿಗೆ ಕರೆಂಟ್ ಲೈನ್ ಹಾಕಬೇಕು ಅಂತಾದರೆ ಆ ಕರೆಂಟ್ ಲೈನಿಗೆ ನಾವು ಅಕ್ಷಾಂಶ ರೇಖಾಂಶಗಳ ಮೂಲಕ ಬರೇ ನಮ್ಮ BH ರೋಡಲ್ಲೇ ತರೋಕ್ಕಾಗಲ್ಲ. ಲೈನನ್ನು ಯಾವುದು ಹತ್ತಿರ ಆಗುತ್ತೆ ಅದನ್ನು ನೋಡಿ ತರಬೇಕು. ಅದಕ್ಕೆ ಅಕ್ಷಾಂಶ ರೇಖಾ, ಅದು ಈ ಟ್ರಿಗ್ನಾಮೆಟ್ರಿಕ್ ಸರ್ವೆಯಿಂದ ಆಯಿತು. ನಾವು ನಮ್ಮ ಮಕ್ಕಳಿಗೆ ಟ್ರಿಗ್ನಾಮೆಟ್ರಿಕ್ ಸರ್ವೆ ಅನ್ನೋದ್ರ ಬಗ್ಗೆ ಆ ಶಬ್ದನ, ಟ್ರಿಗ್ನಾಮೆಟ್ರಿ ಇರ್ಬೋದು ಅವ್ರಿಗೆ ಏನಾದ್ರು ಜಾಮೆಟ್ರಿನಲ್ಲಿ ಹೈಸ್ಕೂಲ್ ಇದರಲ್ಲಿ ಬಂದರೆ ಅಥವಾ ಕಾಲೇಜಲ್ಲಿ ಬಂದರೆ, ಅದು ಬಿಟ್ಟುಬಿಟ್ರೆ ಇದು ಯಾವುದನ್ನಾರು ಹೇಳ್ತೀವ ನಾವು? ಹೇಳಲ್ಲ. ಹೇಗೆ ಗೊತ್ತಾಗಬೇಕು ಅವರಿಗೆ ಇದೆಲ್ಲ ಹೇಗೆ ಬಂತು? ಹಿಂದೆ ಅವರು ಕಷ್ಟಪಟ್ಟು ಅವರು ಕೊಟ್ಟು ಹೋದ ಫಲಿತಾಂಶಗಳನ್ನು ಇಟ್ಟುಕೊಂಡು ನಾವು ಇವತ್ತು ಅದನ್ನು ಈ ಟೆಕ್ನಾಲಜಿ ಡೆವಲಪ್ ಆಗ್ತಾಯಿದೆ. ಹಿಂದಿನ ನಡೆದು ಬಂದ ಹೆಜ್ಜೆಗಳನ್ನು ನಾವು ಇವತ್ತು ಮುಂದುವರಿಸ್ತಾ ಇದ್ದೀವಿ. ಆ ಹಿಂದಿನ ಹೆಜ್ಜೆಗಳನ್ನು ನೆನಪು ಮಾಡ್ಕೊಳ್ತಿದ್ರೆ, ಅಂಬೇಡ್ಕರ್ ಅವರು ಅದನ್ನೇ ಹೇಳಿದ್ದಲ್ವ, ನಾವು ಇತಿಹಾಸವನ್ನು ಮಾಡಿದ್ರೆ ಭವಿಷ್ಯವನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದು ಅದೇ ಕಾರಣಕ್ಕಾಗಿ. ಇದು ಲಿವಿಂಗ್ ಎಕ್ಸಾಂಪಲ್. ಅದು ಏನು ಅಂತಂದರೆ, ನಮಗೆ ಬ್ರಿಟಿಷರು ಆ ಕಾಲದಲ್ಲಿ ಒಂದೊಂದು ಪರ್ವತವನ್ನು ಸರ್ವೆ ಮಾಡುವಾಗ, ಇವತ್ತು ವಿಂಧ್ಯ ಇರ್ಬೋದು, ಹಿಮಾಲಯದ ಸಾವಿರಾರು ಪೀಕ್ಗಳನ್ನು ಅಡಿ ಎವರೆಸ್ಟನ್ನೇ ತಗೊಳ್ರಿ, ಜಾರ್ಜ್ ಎವರೆಸ್ಟ್ ಹೆಸರು ಯಾಕೆ ಕೊಟ್ಟರು? ಅದು ಸರಿ ತಪ್ಪು ಅದರ ವಾದ ಇದೆ, ಅದು ಬೇಡ ನಮಗೆ. ಆದರೆ ಅವರೆಲ್ಲ ಅದಕ್ಕೋಸ್ಕರ ತಮ್ಮ ಶ್ರದ್ಧೆ, ಬದ್ಧತೆ, ಪ್ರಾಮಾಣಿಕತೆ, ಕಾರ್ಯೋತ್ಸಾಹಗಳನ್ನು ತೋರಿಸಿರೋದ್ರಿಂದ ಇಡೀ ಭಾರತವನ್ನು ಅಳಿಲಿಕ್ಕಾಯಿತು. ನನಗೆ ಈ ಟ್ರಿಗ್ನಾಮೆಟ್ರಿಕ್ ಸರ್ವೆಯ ಬಗ್ಗೆ ಆಸಕ್ತಿ ಇತ್ತು ಒಂದಿಷ್ಟು. ನಮಗೆ ಮ್ಯಾಥಮೆಟಿಕ್ಸು, ನಾನು ಇದನ್ನೇ ಕೇಳಿದಾಗೆ ನಾವು ಹೇಗೋ ಅದು ಹೈಸ್ಕೂಲಿಂದನೂ ಮ್ಯಾಥಮೆಟಿಕ್ಸ್ ಮೇಲೆ ಒಂದು ಆಸಕ್ತಿ ಇತ್ತು. ಅದು ಇಂಜಿನಿಯರಿಂಗಲ್ಲಿ ಇದರಲ್ಲೆಲ್ಲೇ ಡೆವಲಪ್ ಆಗ್ತಾ ಬಂತು. ಅದೆಲ್ಲ ಆದಮೇಲೆ ಈ ಅಕ್ಷಾಂಶ ರೇಖಾಂಶಗಳ ಕುರಿತು ಈಗ ನಾವು ಭೂಗೋಳದ ಒಂದು ಏನು ಜ್ಞಾನ ಇದೆ, ಆ ಜ್ಞಾನವನ್ನು ಬದುಕಿಗೆ ಅಳವಡಿಸಿಕೊಳ್ತಾ ಇರುವ ಕುರಿತು ಭಾಳ ಒಂದು ಅಚ್ಚರಿ ಇತ್ತು. ಯಾಕೆಂದರೆ ಹೊಸ ಜಗತ್ತಿನ ಶೋಧ ಎಲ್ಲ ಆಯ್ತಲ್ಲ. ಆಗ ಅವರು ಎಲ್ಲೋ, ಈಗ ನಾವು ಚೆನ್ನಭೈರಾದೇವಿ ಹೇಳುವಾಗಲೂ ಪೋರ್ಚುಗೀಸರಲ್ಲಿಂದ ಇಲ್ಲಿಗೆ ಬಂದರು ಅಂತ ಹೇಳ್ತೀವಿ, ಇವರು ಬಂದರು ಅಂತೇಳಿ. ಹೇಗೆ ಬಂದರು, ಅವ್ರಿಗೆ ಏನು ಅವರನ್ನು ಪ್ರಚೋದಿಸ್ತು, ಮತ್ತು ಅವರಿಗೆ ಏನು ಅನುಕೂಲ ಮಾಡ್ತು, ಯಾವ ತಾಂತ್ರಿಕ ಅಂಶಗಳು ಅವರನ್ನು ಇಲ್ಲಿಗೆ ಬರುವಂತೆ ಮಾಡ್ತು ಅನ್ನೋದೆಲ್ಲ ಬಂದಾಗ ನಿಮಗೆಲ್ಲ ಮತ್ತೆ ಆ ಜಿಯಾಗ್ರಫಿ ಮೇಲೆ ಡಿಪೆಂಡ್ ಆಗ್ತೀವಿ ನಾವು. ಆ ಜಿಯಾಗ್ರಫಿಯ ಮೇಲೆ ಇರುವ ಆಸಕ್ತಿಯನ್ನು ನಾನು ಇಡೀ ಪ್ರಪಂಚದನ್ನು ಬಿಟ್ಟೆ ನಮ್ಮ ದೇಶದ ಕೊನೆಯ ಪಕ್ಷ ನಮ್ಮ ಮಕ್ಕಳಿಗೆ, ಈಗ ನಾಳೆ ನನ್ನ ಮಗ ಸೊಸೆಗೆ ನಾನು ಹೇಳಬೇಕು ಅಂತಂದರೆ ಏನು ಹೇಳ್ಬೋದು? ಹೀಗೆಲ್ಲ ಮಾಡಿದ್ರು. ಯಾರೋ ಒಬ್ಬರು ಬೆಂಗಳೂರಲ್ಲಿ ಹೀಗೆ ಚೈನ್ ಇಳ್ಕೊಂಡು ಮೊದಲು, ಇವತ್ತೇನು ರಮಣ ಮಹರ್ಷಿ ಪಾರ್ಕ್ ಇದೆ ಮೇಕ್ರಿ ಸರ್ಕಲ್ ಹತ್ರ, ಅಲ್ಲಿ ಮೊಟ್ಟ ಮೊದಲು ಈ ಭಾರತದ ಸರ್ವೆಯ ಚೈನನ್ನು ಅಲ್ಲಿ ಇಟ್ಟರು, ಅಲ್ಲಿ ಅಳೆದ್ರು.
ಅನ್ನುವಂಥದ್ದನ್ನು ಹೇಳಿದಾಗ ಅವ್ರಿಗೆ ಇನ್ನೊಂದು ದಿನ ಅಟ್ಲೀಸ್ಟ್ ಮೇಕ್ರಿ ಸರ್ಕಲ್ ಹತ್ರ ಅಲ್ಲೆಲ್ಲೋ ಏರ್ಪೋರ್ಟಿಗೆ ಹೋಗ್ಬೇಕಾದ್ರೆ ಆದರೂ ಇಲ್ಲೆಲ್ಲೋ ಆಗಿತ್ತಂತೆ ಅನ್ನುವುದನ್ನು ನೋಡ್ಬೋದಲ್ವ, ಕೇಳ್ಬೋದಲ್ವ. ಆಮೇಲೆ ಓಹೋ ಬ್ರಿಟಿಷರು ಅಂತ ಅವರು ಎಲ್ಲೋ ಪ್ರಪಂಚವನ್ನೆಲ್ಲರನ್ನು ಹಾಳು ಮಾಡೋದಕ್ಕೆ ಹುಟ್ಟಿದವರು ಅಂತ ಹಾಗೇನೂ ಆಗಬೇಕಾಗಿಲ್ಲ. ಅವರಿಂದ ಭಾಳಷ್ಟನ್ನು ಪಡೆದಿದ್ದೀವಿ ನಾವು. ತೊಂದರೆಗಳಾಗಿದೆ, ಅದು ನಿಜ. ಆದರೆ ಪಡೆದಿದ್ದು ಯಾವುದು ಒಳ್ಳೆಯದನ್ನು ಅದನ್ನು ನೆನಪಿಟ್ಕೋಬೇಕು, ಅದನ್ನು ಹೇಳಲೇಬೇಕು ಅನಿಸ್ಬಿಡ್ತು ಕಂಡ್ರೆ ನನಗೆ. ಅದು ಯಾಕೆ ಹೇಳಬೇಕಾಯಿತು ಅಂತಂದರೆ, ನಾವು ಕಾಶ್ಮೀರಕ್ಕೆ ಹೋದ್ವಿ. ಕಾಶ್ಮೀರದಲ್ಲಿ ಯಾವುದೋ ಒಂದು ಪರ್ವತ, ಹರ್ಮುಖ್ ಅಂತ ಒಂದು ಪರ್ವತ, ಅಲ್ಲಿಂದ K2 ಮೌಂಟೇನ್ ಅಂದ ತಕ್ಷಣ ನಮಗೆ ಇದು ನೆನಪಾಗ್ಬಿಡುತ್ತೆ, ಯಾವುದು ಕಾರ್ಗಿಲ್ ವಾರ್. ಎಲ್ಲೋ ಇರೋ ಪರ್ವತದಿಂದ ಇನ್ನೆಲ್ಲೋ ಇರೋ ಪರ್ವತವನ್ನು ನೋಡಿ ಅದರಿಂದ ಅದರ ಹೈಟನ್ನು ಅಂದಾಜು ಮಾಡಿ ಅಲ್ಲೂ ಹೋಗಿ ಮತ್ತೆ ಅದರ ನಿಜ ಎತ್ತರವನ್ನು ಕಂಡುಹಿಡಿಯೋದು, ಅದು ಕ್ಯಾಲ್ಕುಲೇಷನ್ನೆಲ್ಲ ಮಾಡಿ ಇದೆಲ್ಲ ಮಾಡಿದ್ರು ಅಂತಂದರೆ ಏನೇನೆಲ್ಲ ಮಾಡಿರ್ಬೋದು ಹುಡುಕ್ತಾ ಹೋದರೆ 70 ವರ್ಷಗಳ ಕಾಲ 500-600 ಜನ ಅವರು ಪ್ರಾಣ ತ್ಯಾಗ ಮಾಡಿದ್ದಾರೆ. ಎವರೆಷ್ಟು 3-4 ಸರಿ ಸತ್ತು ಬದುಕಿದ್ದಾನೆ. ಇದೆಲ್ಲ ನಮಗೆ ಉಪಕಾರ ಅಲ್ವಾ? ಇದೆಲ್ಲ ನಾವು ಇವತ್ತಿನ ಬದುಕು ನಮ್ಮದು ಹೀಗಿದೆ ಅಂತಂದರೆ ಅವರೆಲ್ಲರ ಋಣ ಇಲ್ವ ನಮ್ಮ ಮೇಲೆ? ಆ ಋಣ ಇದೆ, ಇಂಥವ್ರದ್ದೆಲ್ಲ ಋಣ ಇದೆಯಪ್ಪ ಅಂತ ನಮಗೆ ತಿಳ್ಕೊಳ್ಳೋದಕ್ಕೋಸ್ಕರ ಆ ಪ್ರಮೇಯ ಅಂತ ಬರೋದು. ಯಾಕೆಂದರೆ ಪ್ರಮೇಯ, ನಾವು ಭಗವಂತನನ್ನು ಅಪ್ರಮೇಯ ಅಂತ ಹೇಳ್ತೀವಿ. ಈ ಭೂಮಿ ಪ್ರಮೇಯ, ಎಲ್ಲದೂ ಅಳೆಯಬಹುದಾದಂಥದ್ದು. ಹಾಗಾಗಿ ಇದು ಆಳಿದವರ ಕಥೆ ಅಲ್ಲ, ಅಳೆದವರ ಕಥೆ. ಇಡೀ ಭೂಮಿಯನ್ನು ನಮ್ಮ ನೆಲವನ್ನು ಅಳೆದು ಕೊಟ್ಟರು ನಮಗೆ. ಅಂಥದ್ದೊಂದು ಕಥೆಯನ್ನು ಹೇಳೋಣ. ಅದು ಕಾದಂಬರಿಯಾಗಿ ಯಶಸ್ವಿ ಆಯಿತೋ ಇಲ್ವೋ, ಅಥವಾ ಕಾದಂಬರಿಗೆ ಅದು ಸರಿಯಾದ ಸಬ್ಜೆಕ್ಟ್ ಹೌದೋ ಅಲ್ವೋ, ಅದು ಬರೆದ ಮೇಲೆ ಕೂಡ ಅದೊಂದು ಕಾದಂಬರಿ ಆಗಿದೆಯೋ ಇವತ್ತು ಇದೆಯೋ ಅಲ್ವೋ, ಸಾಹಿತ್ಯದವರು ಏನು ಹೇಳ್ತಾರೋ, ವಿಮರ್ಶಕರು ಏನು ಹೇಳ್ತಾರೋ ಅದು ಯಾವುದೂ ನನಗೆ ಗೊತ್ತಿಲ್ಲ. ಆದರೆ ನನಗೆ ಅನ್ನಿಸಿದ ಹಾಗೆ ಒಂದು ಕಡೆಯಿಂದ ಅದನ್ನು ಒಂದು ಕಥನ ರೂಪದಲ್ಲಿ ಹೇಳ್ತಾ ಹೋದೆ ಕಣ್ರಿ. ನನ್ನ ಅದೃಷ್ಟಕ್ಕೇನಾಯಿತು, ನನಗೆ ಅದನ್ನು ಬರೆಯುವಾಗ ಕೂಡ ಧೈರ್ಯ ಇರಲಿಲ್ಲ. ಈ ಥರ ಮ್ಯಾಥಮೆಟಿಕಲ್ ವಿಷಯವನ್ನು ನಾನು ಹೇಳಿದ್ರೆ ಯಾರು ಓದ್ಬೋದು, ಸಾಧಾರಣ ಜನ ಓದಲಿಕ್ಕಿಲ್ಲ. ಅದು ಚನ್ನಭೈರಾದೇವಿ ಬರೆದ ನಂತರ ಬರೆದ ಕಾರಣಕ್ಕೋ ಅಥವಾ ಅದರಲ್ಲಿ ಜನಕ್ಕೆ ಏನಾದ್ರು ಸಿಗ್ತಾ ಗೊತ್ತಿಲ್ಲ. ಅದನ್ನು ಬಹಳ ಪ್ರೀತಿಯಿಂದ ಸ್ವೀಕರಿಸಿದರು. ನನಗೆ ಭಾಳ ಖುಷಿಯಾಗೋದು ನಮ್ಮ ಓದುಗರು, ನಮ್ಮ ಕನ್ನಡಿಗರ ಬಗ್ಗೆ ಅಂಥದ್ದು. ಒಂದು ಹೊಸ ವಿಷಯವನ್ನು ಕೊಟ್ಟರು, ಅದನ್ನು ತೋಳು ತೆರೆದು ಸ್ವಾಗತಿಸ್ತಾರಲ್ಲ, ಅದು ನಮ್ಮಂದರೂ ಅದೃಷ್ಟ ಕಂಡ್ರಿ. ಇವತ್ತು ಬರಹಗಾರರು ಜಾಸ್ತಿ ಇದ್ದೀವಿ, ಬರಹಗಾರರು ಜಾಸ್ತಿ. ಆದರೆ ಎಲ್ಲ ಬರಹಗಾರರನ್ನು ಪೋಷಿಸ್ತಾ ಇದೆಯಲ್ಲ ನಮ್ಮ ಓದುಗರ ಸಮೂಹ, ಎಷ್ಟು ದೊಡ್ಡದು ಮತ್ತು ಎಷ್ಟು ಘನವಾದದ್ದು ಯೋಚನೆ ಮಾಡಿ ನೀವು. ಪ್ರಮೇಯದಂಥ ವಸ್ತು ಕೂಡ ಅವರಿಗೆ ಇವತ್ತು ಓದುವ ವಸ್ತು ಆಗುತ್ತೆ ಅಂತ ಆದರೆ, ಅದು ಯಾವುದೋ ಒಂದು ಸಬ್ಜೆಕ್ಟು, ಇದು ಥಿಯರಿ, ಇದು ಬೇಡ ಅಂತ ರಿಜೆಕ್ಟ್ ಮಾಡ್ಬೋದು. ಮಾಡಲಿಲ್ಲ, ಜನ ಪ್ರೀತಿಯಿಂದ ಸ್ವೀಕರಿಸಿದರು. ಅದು ನನ್ನ ಅದೃಷ್ಟ ಅಂತ ಕನ್ನಡಿಗರು ದೊಡ್ಡತನ, ನಮ್ಮ ಓದುಗರು ದೊಡ್ಡತನ.